ನಾನು ಅಶ್ವಿನಿ ಹರಿಜೋಳೆ, ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಫ್ರಮ್ ಬೆಳಗಾವಿ. ಆಯಿಲಿ ಸ್ಕಿನ್ಗೆ ಯಾವ ರೀತಿ ಸ್ಕಿನ್ ಪ್ರೆಪ್ ಮಾಡಬೇಕು, ಕಾಂಬಿನೇಷನ್ ಸ್ಕಿನ್ಗೆ ಯಾವ ರೀತಿ ಸ್ಕಿನ್ ಪ್ರೆಪ್ ಮಾಡಬೇಕು ಅದನ್ನ ಡೀಟೇಲ್ ಆಗಿ ನಾನು ಪ್ರೀವಿಯಸ್ ಕ್ಲಾಸ್ಗಳಲ್ಲಿ ತಿಳಿಸ್ಕೊಟ್ಟೇನು. ಡ್ರೈ ಸ್ಕಿನ್ ಇರುವಂತವರಿಗೆ ಸ್ಕಿನ್ ಪ್ರೆಪ್ ಅನ್ನ ಯಾವ ರೀತಿ ಪ್ರಾಪರ್ ಆಗಿ ಮಾಡ್ಬೇಕಂತ ಹೇಳಿ ತಿಳಿಸ್ಕೊಡಕ್ಕೆ ಇದೇನು. ಬನ್ನಿ ಈಗ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಫೇಸ್ ಅನ್ನ ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಡು ಬಂದೇನು. ಯಾವುದೇ ಫೇಸ್ ವಾಶ್ ಅನ್ನ ಯೂಸ್ ಮಾಡಿ ಕೂಡ ನಿಮ್ಮ ಫೇಸ್ ಅನ್ನ ಕ್ಲೀನ್ ಮಾಡ್ಕೋಬಹುದು. ಇಲ್ಲಂದ್ರ ಈ ತರ ಟಿಶ್ಯೂ ನಿಂದ ಕೂಡ ಫೇಸ್ ಅನ್ನ ಕ್ಲೀನ್ ಮಾಡ್ಕೋಬಹುದು. ಈಗ ನೆಕ್ಸ್ಟ್ ನನ್ನ ಫೇಸ್ ಅಲ್ಲಿ ಇರುವಂತಹ ಫೇಶಿಯಲ್ ಹೇರ್ ಅನ್ನ ರಿಮೂವ್ ಮಾಡ್ತೀನಿ. ಗೈಸ್, ಮೇಕಪ್ ಮಾಡೋಕ್ಕಿಂತ ಮುಂಚೆ ಫೇಸ್ ನಲ್ಲಿ ಇರುವಂತಹ ಫೇಶಿಯಲ್ ಹೇರ್ ಅನ್ನ ರಿಮೂವ್ ಮಾಡ್ಲೇಬೇಕು. ಗೈಸ್, ಈ ಸ್ಟೆಪ್ ಕೂಡ ನಮ್ಮ ಮೇಕಪ್ ದಲ್ಲಿ ಬಹಳ ಮ್ಯಾಟರ್ ಆಗ್ತದ. ಅದ್ರ ಸಲುವಾಗಿ ನಾವು ಫೇಶಿಯಲ್ ಹೇರ್ ರಿಮೂವ್ ಮಾಡುವುದರಿಂದ ನಮ್ಮ ಮೇಕಪ್ ಫ್ಲಾಲೆಸ್ ಆಗಿ ಲಾಂಗ್ ಲಾಸ್ಟಿಂಗ್ ಆಗಿ ನ್ಯಾಚುರಲ್ ಫಿನಿಶ್ ಸಿಗ್ಬೇಕಂತಂದ್ರೆ ನಾವು ಫೇಶಿಯಲ್ ಹೇರ್ ಅನ್ನ ರಿಮೂವ್ ಮಾಡ್ಲೇಬೇಕು. ಗೈಸ್, ಫೇಶಿಯಲ್ ಹೇರ್ ಅನ್ನ ರಿಮೂವ್ ಮಾಡ್ಕೋಬೇಕು. ಗೈಸ್, ಇದು ಬಹಳ ಸೇಫ್ ಮೆಥಡ್ ಅದ. ಫೇಶಿಯಲ್ ಹೇರ್ ರಿಮೂವ್ ಮಾಡ್ಕೊಂಡ್ ನಂತರ ನೀಟಾಗಿ ಒಂದ್ಸರಿ ಹೋಗಿ ಫೇಸ್ ವಾಶ್ ಮಾಡ್ಕೊಂಡ್ ಬರ್ಬೇಕು. ನೆಕ್ಸ್ಟ್ ನಾವು ಟೋನರ್ ಅನ್ನ ಯೂಸ್ ಮಾಡ್ಕೋಬೇಕು. ಈ ಕಡೆ ಏನದಲ್ಲ, ರೇಕಾರ್ಡ್ದವರ ಹೈಡ್ರೇಟಿಂಗ್ ಟೋನರ್ ಅದ. ನಮ್ದು ಡ್ರೈ ಸ್ಕಿನ್ ಆಗಿರುವುದ್ರಿಂದ ನಮ್ಮ ಸ್ಕಿನ್ಗೆ ನಮಗ ಹೈಡ್ರೇಷನ್ ನೀಡ್ ಇರ್ತೈತಿ. ಅದ್ರ ಸಂಬಂಧ ನಮ್ಮ ಟೋನರ್ ದಲ್ಲಿ ಮಿಸ್ ಇರುವಂತಹ ಕಂಟೆಂಟ್ ಅನ್ನ ಯೂಸ್ ಮಾಡ್ಕೋಬೇಕು. ಗೈಸ್, ಇಲ್ಲಿ ಬರ್ದಿರ್ತದ ಪ್ರೆಪ್ ಅಂಡ್ ಪ್ರೈಮ್. ಪ್ರೆಪ್ ಅಂಡ್ ಪ್ರೈಮ್ ಅಂತಂದ್ರ ಇದು ಹೈಡ್ರೇಟಿಂಗ್ ಟೋನರ್ ಅಂತಾನ ತಿಳ್ಕೊಬೇಕು. ನಾವು ರಿಕಾರ್ಡ್ದವರ ಪ್ರೆಪ್ ಅಂಡ್ ಪ್ರೈಮ್ ಟೋನರ್ ಅನ್ನ ಯೂಸ್ ಮಾಡಕತ್ತೇನು. ಗೈಸ್, ನಾ ಈಗ ತೋರಿಸಿರುವಂತಹ ರಿಕಾರ್ಡ್ ಅನ್ನ ಯೂಸ್ ಮಾಡ್ಬೇಕಂತ ಏನಿಲ್ಲ. ನೀವು ಯಾವುದೇ ಈ ಟೋನರ್ ಅನ್ನು ಯೂಸ್ ಮಾಡಬೇಕು. ಒಂದು ನೆನಪಿಟ್ಕೋಬೇಕು, ಅದರಲ್ಲಿ ಮಿಸ್ಟ್ ಇಂಗ್ರೀಡಿಯೆಂಟ್ ಇರಲೇಬೇಕು. ಮಾಯಶ್ಚರೈಸರ್. ಗೈಸ್, ಡ್ರೈ ಸ್ಕಿನ್ಗೆ ಯಾವುದೇ ಕ್ರೀಮ್ ಬೇಸ್ ಮಾಯಶ್ಚರೈಸರ್ ಅನ್ನ ಯೂಸ್ ಮಾಡಬಹುದು. ಹೈಡ್ರೇಷನ್ ಕೊಡ್ಬೇಕಾತಂದ್ರೆ ನಾವು ಕ್ರೀಮ್ ಬೇಸ್, ಅದರಲ್ಲಿ ಆಯಿಲ್ ಕಂಟೆಂಟ್ ಇರುವಂತಹ ಮಾಯಶ್ಚರೈಸರ್ ಅನ್ನ ಯೂಸ್ ಮಾಡ್ಕೋಬೇಕಾಗ್ತೈತಿ. ಪಾಂಡ್ಸ್ ಅವರ ಕ್ರೀಮ್ ಬೇಸ್ ಫೌಂಡೇಶನ್ ಅನ್ನ ತಗೊಂಡಿರೋ. ನೀವು ಯಾವುದೇ ಬ್ರ್ಯಾಂಡ್ ಆದ್ರೂ ತಗೋಬಹುದು. ಕ್ರೀಮ್ ಬೇಸ್ ಮಾಯಶ್ಚರೈಸರ್ ಏನದಲ್ಲ, ಇದ ಥಿಕ್ ಇರ್ತದ. ಇದನ್ನ ನೀಟಾಗಿ ಸ್ಕಿನ್ ಅಲ್ಲಿ ಅಪ್ಲೈ ಮಾಡ್ಬೇಕಾಗ್ತದ. ಡ್ರೈ ಸ್ಕಿನ್ ದವ್ರಿಗೆ ಆದಷ್ಟು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನ ಮಾಯಶ್ಚರೈಸರ್ ತಗೊಂಡು ನೀಟಾಗಿ ಅಪ್ಲೈ ಮಾಡ್ಬೇಕಾಗ್ತದೆ. ನೆಕ್ಸ್ಟ್ ನಾವು ಪ್ರೈಮರ್ ಅನ್ನ ಯೂಸ್ ಮಾಡ್ಕೋಬೇಕಾಗ್ತದೆ. ಗೈಸ್, ಇಲ್ಲಿಯೂ ಕೂಡ ನಾವು ಡ್ರೈ ಸ್ಕಿನ್ ದವ್ರಿಗೆ ಹೈಡ್ರೇಷನ್ ಪ್ರೈಮರ್ ಅನ್ನ ಯೂಸ್ ಮಾಡ್ಕೋಬೇಕಾಗ್ತದ. ಜೆಲ್ ಬೇಸ್ ಆಗ್ಲಿ, ಮ್ಯಾಟ್ ಫಿನಿಶ್ ಆಗ್ಲಿ, ಇಂತಹ ಪ್ರೈಮರ್ ಗಳನ್ನ ಯೂಸ್ ಮಾಡ್ಕೋಬಾರ್ದು. ಗೈಸ್, ಇವತ್ತಿನ ಕ್ಲಾಸ್ ನಿಮ್ಗೆ ಇಷ್ಟ ಅಂತ ತಿಳ್ಕೊತೀನಿ. ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಯ್ತಂದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿ. ನಿಮ್ಗೆ ಏನಾದ್ರೂ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ.